ಹೊಸ ವರ್ಷದ ಕಾರಣಕ್ಕೆ ರಾಜ್ಯದ ದೇಗುಲಗಳಿಗೆ ಭಕ್ತರ ದಂಡೆ ಹರಿದು ಬಂದಿತ್ತು. ವಿವಿಧೆಡೆ ಭಕ್ತರು ಹೊಸ ವರ್ಷದ ಮೊದಲ ದಿನ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಮಾಡುವ ಮೂಲಕ ಪುನೀತರಾದರು. ಭಕ್ತ ಸಾಗರವೇ ಕಾಣ್ತಿದೆ. ಪೂಜೆ ಪುನಸ್ಕಾರ ಜೋರಾಗಿದೆ. ಹೊಸ ವರ್ಷದಂದು ದೇಗುಲಗಳು ತುಂಬಿ ತುಳುಕುತ್ತಿವೆ. ನಿನ್ನೆ ಮೋಜು ಮಸ್ತಿ ಮಾಡಿ ಕುಣಿದು ಕುಪ್ಪಳಿಸಿದ ಜನರೆಲ್ಲ ಇವತ್ತು ದೇವರ ದರ್ಶನದ ಮೂಲಕ ವರ್ಷಾರಂಭ ಮಾಡಿದ್ದಾರೆ. ರಾಯಚೂರು ಬಳಿಯ ಮಂತ್ರಾಲಯದಲ್ಲಿ ನಿನ್ನೆಯಿಂದ 1 ಲಕ್ಷಕ್ಕೂ ಹೆಚ್ಚು ಭಕ್ತರು ರಾಯರ ದರ್ಶನ ಪಡೆದಿದ್ದಾರೆ. ಇವತ್ತು ಬೆಳಗ್ಗೆಯಿಂದಲೇ ಶ್ರೀಮಠ ಭಕ್ತರಿಂದ ತುಂಬಿ ತುಳುಕ್ತಾ ಇತ್ತು. ಸರತಿ ಸಾಲಿನಲ್ಲಿ ನಿಂತು ಭಕ್ತರು ರಾಯರ ದರ್ಶನ ಪಡೆದ್ರು. ಒಂದನೇ ತಾರೀಕು ನಾವು ಎಲ್ಲೂ ಹೋಗಲ್ಲ, ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ ಬರ್ತೀವಿ. ನಮ್ಗೆ ಯಾವುದೇ ರೀತಿ ತೊಂದರೆ ಆಗದಿರ ದೇವ್ರು ನಮ್ಮನ್ನು ಕರೆಸ್ಕೊಳ್ತಾನೆ ಇದ್ದಾರೆ ಪ್ರತಿ ವರ್ಷ. ಆ ಅಪ್ಪನ ಕೃಪೆ ನಮ್ಮ ಮೇಲಿದೆ. ನಾವು ತುಂಬ ಧನ್ಯರು. ಅವರ ಒಂದು ದರ್ಶನ ಮಾಡ್ತೀವಿ ಪ್ರತಿ ವರ್ಷ ಅನ್ನೋದಕ್ಕೆ ನಾವು ತುಂಬ ಧನ್ಯರು. ಉಡುಪಿಯ ಕೃಷ್ಣಮಠ ಕೊಲ್ಲೂರು ಮೂಕಾಂಬಿಕೆ ದೇವಿ ಅಂಗಳವು ಭಕ್ತರಿಂದ ತುಂಬಿತ್ತು. ವರ್ಷಾಚರಣೆ ಅಂಗವಾಗಿ ಮೈಸೂರಿನ ಯೋಗ ನರಸಿಂಹ ದೇಗುಲದಲ್ಲಿ ಬರೋಬ್ಬರಿ 2 ಲಕ್ಷ ಲಡ್ಡು ವಿತರಿಸಲಾಯಿತು. 100ಕ್ಕೂ ಹೆಚ್ಚು ಬಾಣಸಿಗರು ಕಳೆದ 10 ದಿನಗಳಿಂದ ತಯಾರಿಸಿದ್ದ ಲಡ್ಡನ್ನ ಭಕ್ತರಿಗೆ ನೀಡಿದ್ರು. ಮಂಡ್ಯ ಜಿಲ್ಲೆಯ ಚಲುವರಾಯಸ್ವಾಮಿ, ನಿಮಿಷಾಂಬ, ರಂಗನಾಥ ದೇಗುಲಗಳಲ್ಲಿ ಭಕ್ತರು ವಿಶೇಷ ಪೂಜೆ ಸಲ್ಲಿಸಿದ್ರು. ಮೇಲುಕೋಟೆ ಸನ್ನಿಧಿಯಲ್ಲಿ ಮಾಸ್ಕ್ ಕಡ್ಡಾಯ ಮಾಡಲಾಗಿತ್ತು. ಫಸ್ಟ್ ನ್ಯೂ ಇಯರ್ ದಿನ ಬಂದಿರೋ ತುಂಬ ಖುಷಿ ಆಗ್ತಿದೆ. ಆಮೇಲೆ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಮಾಸ್ಕ್ ಕಂಪಲ್ಸರಿ ಮಾಡಿದ್ದಾರೆ ಅಂತ. ಸೊ ಅದು ಗುಡ್ ಮೂವ್. ಪ್ರಿಕಾಷನ್ ಇಸ್ ಆಲ್ವೇಸ್ ಬೆಟರ್ ಅಲ್ವಾ. ಸೊ ಅದು ಒಳ್ಳೆಯದು ಇನಿಷಿಯೇಟಿವ್. ಚಾಮರಾಜನಗರದ ಮಾದಪ್ಪನ ಸನ್ನಿಧಾನ ಮತ್ತು ಹಿಮವದ್ ಗೋಪಾಲಸ್ವಾಮಿ ದೇಗುಲದಲ್ಲಿ ಜನಜಾತ್ರೆ ಕಂಡುಬಂತು. ಮಲೆ ಮಹದೇಶ್ವರನಿಗೆ ಭಕ್ತರು ವಿಶೇಷ ಪೂಜೆ ಸಲ್ಲಿಸಿದ್ರು. ಇತ್ತ ಕಾರವಾರದ ಗೋಕರ್ಣ, ಮುರುಡೇಶ್ವರ, ಕೋಲಾರದ ಕೋಟಿಲಿಂಗ ಕ್ಷೇತ್ರದಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಬೆಂಗಳೂರು, ಆಂಧ್ರಪ್ರದೇಶ, ತಮಿಳುನಾಡು ಸೇರಿದಂತೆ ನಾನಾ ಭಾಗಗಳ ಭಕ್ತರು ಹೊಸ ವರ್ಷ ಸ್ವಾಗತಿಸಿದ್ರು. ಬ್ಯೂರೋ ರಿಪೋರ್ಟ್, TV9.